ನಮಸ್ತೆ ಸ್ನೇಹಿತರೆ, ಮತ್ತೊಂದು ಶಾಸನದ ಬಗ್ಗೆ ತಿಳಿಸೋಣ ಅಂತ ಬಂದಿದ್ದೀನಿ. ಈಗ ನಾನು ತಿಳಿಸ್ತಾ ಇರುವಂತಹ ಶಾಸನ ಎರಡನೇ ಪುಲಿಕೇಶಿಯ ಐಹೊಳೆ ಶಾಸನ. ನಮಗೆ ಹೆಚ್ಚು ಚಿರಪರಿತವಾಗಿರೋದು ಐಹೊಳೆ ಶಾಸನ ಅಂತಾನೆ. ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಇದೊಂದು ಸ್ವಲ್ಪ ಸಣ್ಣ ಮಾಹಿತಿ ಇದೆ, ಅದನ್ನ ತಿಳ್ಕೊಳ್ಳೋಣ. ಈ ಐಹೊಳೆ ಶಾಸನ ಅವಿಭಜಿತ ಬಿಜಾಪುರ ಜಿಲ್ಲೆಯ ಐಹೊಳೆ ಗ್ರಾಮದ ಮೇಗುತಿ ದೇವಾಲಯದ ಪೂರ್ವ ದಿಕ್ಕಿನ ಗೋಡೆಯಲ್ಲಿ ಈ ಶಾಸನ ಇರುವಂಥದ್ದನ್ನ ನಾವು ನೋಡ್ಬೋದಾಗಿದೆ. ಈ ಐಹೊಳೆ ಶಾಸನ ಇರೋದು ಬಿಜಾಪುರ ಜಿಲ್ಲೆ, ಅವಿಭಜಿತ ಬಿಜಾಪುರ ಜಿಲ್ಲೆಯ ಐಹೊಳೆ ಗ್ರಾಮದ ಮೇಗುತಿ ದೇವಾಲಯದ ಪೂರ್ವ ದಿಕ್ಕಿನ ಗೋಡೆಯಲ್ಲಿ ಈ ಶಾಸನ ಇದೆ ಅಂತ ಹೇಳ್ಬೋದಾಗಿದೆ. ಇದರ ಕಾಲ ಕ್ರಿಸ್ತಶಕ 634ರಿಂದ 35 ಅಂತ ಹೇಳ್ಬೋದಾಗಿದೆ. ಈ ಶಾಸನದ ಭಾಷೆ ಸಂಸ್ಕೃತ ಭಾಷೆಯಲ್ಲಿ ಇದೆ. ಈ ಐಹೊಳೆ ಶಾಸನದ ಭಾಷೆ ಸಂಸ್ಕೃತ ಭಾಷೆಯಲ್ಲಿದೆ. ಹಳಗನ್ನಡ ಲಿಪಿಯಲ್ಲಿ ಬರೆಯಲಾಗಿದೆ. ಇದು ಚಾಲುಕ್ಯ ವಂಶದ ವಿವರವನ್ನ ತಿಳಿಸುತ್ತೆ. ಎರಡನೇ ಪುಲಿಕೇಶಿಯ ದಿಗ್ವಿಜಯಗಳನ್ನ ಇದು ತಿಳಿಸುತ್ತೆ ಅಂತ ಹೇಳ್ಬೋದು. ಚಾಲುಕ್ಯ ವಂಶದ ವಿವರ ಮತ್ತು ಎರಡನೇ ಪುಲಿಕೇಶಿಯ ದಿಗ್ವಿಜಯಗಳನ್ನ ಸಾರುವಂತಹ ಶಾಸನ ಇದಾಗಿದೆ. ಮತ್ತೆ ಇದರಲ್ಲಿ ಇನ್ನೇನು ಕೊಟ್ಟಿದಾರಪ್ಪ ಅಂದ್ರೆ, ಉತ್ತರ ಪತೇಶ್ವರನಾದ ಶ್ರೀಹರ್ಷನು ಪುಲಿಕೇಶಿಯು ಸೋಲಿಸಿದ ವಿಚಾರವನ್ನ ತಿಳಿಸುತ್ತೆ. ಇಲ್ಲಿ ಉತ್ತರ ಪತೇಶ್ವರ ಅಂದ್ರೆ ಹರ್ಷವರ್ಧನ, ದಕ್ಷಿಣ ಪತೇಶ್ವರ ಅಂದ್ರೆ ನಾವು ಎರಡನೇ ಪುಲಿಕೇಶಿಯನ್ನ ಕರಿತೀವಿ. ಹಾಗಾಗಿ ಉತ್ತರ ಪತೇಶ್ವರನಾದಂತಹ ಶ್ರೀಹರ್ಷನನ್ನು ಪುಲಿಕೇಶಿಯು ಸೋಲಿಸಿದಂತಹ ವಿಚಾರವನ್ನ ಈ ಶಾಸನ ತಿಳಿಸುತ್ತೆ ಅಂತ ಹೇಳ್ಬಹುದಾಗಿದೆ. ಹಾಗೆ ಮಹಾಭಾರತದ ಒಂದು ಯುದ್ಧ ನಡೆದಂದಿನಿಂದ ಅಂದ್ರೆ ಕಲಿಯುಗ ಪ್ರಾರಂಭವಾಗುವವರೆಗಿನ ಕಾಲಗಣನೆಯನ್ನ ಇದು ಮಾಡುತ್ತೆ ಅಂತ ಕೂಡ ಹೇಳ್ಬೋದಾಗಿದೆ. ಇನ್ನು ಈ ಶಾಸನದ ಕರ್ತೃ ಯಾರಪ್ಪ ಅಂತ ಅಂದ್ರೆ ರವಿಕೀರ್ತಿ ಅನ್ನುವಂಥವನು ಈ ಶಾಸನದ ಕರ್ತೃ. ಇವನು ಈ ಶಾಸನದ ಕರ್ತೃ ರವಿಕೀರ್ತಿ. ಐಹೊಳೆ ಶಾಸನವನ್ನ ಬರೆದವ್ರು ಯಾರು ಅಂದ್ರೆ ರವಿಕೀರ್ತಿ. ಹಾಗಾಗಿ ಇದು ಈ ಶಾಸನದ ಕರ್ತೃ. ಇವನು ಏನ್ ಹೇಳ್ಕೊಳ್ತಾನೆ ಅಂದ್ರೆ, ಆ ಶಾಸನದಲ್ಲಿ ರವಿಕೀರ್ತಿ ತನ್ನನ್ನ ಕಾಳಿದಾಸ ಮತ್ತು ಭಾರವಿಯರಿಗೆ ಸಮೀಕರಿಸ್ಕೊಂಡಿದ್ದಾನೆ. ತಾನು ಕಾಳಿದಾಸ ಮತ್ತು ಭಾರವಿ ಕವಿಗಳಿಗೆ ಸಮಾನ ಅಂತ ಹೇಳ್ಕೊಂಡಿರೋದನ್ನ ನಾವು ನೋಡ್ಬೋದಾಗಿದೆ ರವಿಕೀರ್ತಿ. ಇದಿಷ್ಟು ಈ ಶಾಸನದಲ್ಲಿ ಬರುವಂತಹ ಮಾಹಿತಿಗಳು. ಐಹೊಳೆ ಶಾಸನ ಇದು ಐಹೊಳೆ ಗ್ರಾಮದ ಮೇಗುತಿ ದೇವಾಲಯದ ಪೂರ್ವ ದಿಕ್ಕಿನ ಗೋಡೆಯಲ್ಲಿದೆ. ಇದರ ಕಾಲ ಕ್ರಿಸ್ತಶಕ 634ರಿಂದ 635. ಈ ಶಾಸನ ಸಂಸ್ಕೃತ ಭಾಷೆಯಲ್ಲಿದೆ. ಹಳಗನ್ನಡ ಲಿಪಿಯಲ್ಲಿ ಬರೆಯಲಾಗಿದೆ. ಇದು ಚಾಲುಕ್ಯ ವಂಶದ ವಿವರವನ್ನ ತಿಳಿಸುತ್ತೆ. ಹಾಗೆ ಎರಡನೇ ಪುಲಿಕೇಶಿಯ ದಿಗ್ವಿಜಯವನ್ನ ತಿಳಿಸುತ್ತೆ. ಮತ್ತೆ ಇನ್ನೊಂದು ವಿಚಾರ ಏನಿದೆ ಅಂದ್ರೆ, ಉತ್ತರ ಪತೇಶ್ವರನಾದ ಶ್ರೀಹರ್ಷನನ್ನು ಪುಲಿಕೇಶಿ ಸೋಲಿಸಿದಂತ ವಿಚಾರವನ್ನ ಇದು ತಿಳಿಸುತ್ತೆ ಅಂತ ಹೇಳ್ಬೋದು. ಈ ಐಹೊಳೆ ಶಾಸನವನ್ನ ಬರೆದವ್ರು ಯಾರು ಅಂದ್ರೆ ರವಿಕೀರ್ತಿ. ಅವನು ತನ್ನನ್ನ ಕಾಳಿದಾಸ ಭಾರವಿಯರಿಗೆ ಸಮೀಕರಿಸಿಕೊಂಡಿದ್ದಾನೆ ಅಂತ ಹೇಳಿ ನಾವು ನೋಡ್ಬೋದಾಗಿದೆ. ಇದಿಷ್ಟು ಈ ಶಾಸನದ ಮಾಹಿತಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಶಾಸನದ ಜೊತೆ ಬರ್ತೀನಿ. ಧನ್ಯವಾದಗಳು.